ರಾಮ ರವಿಯಣ್ಣವ್ರ ಹತ್ರ ಒಂದು ಹೊಸ ಕೂಟ ಸುಮಾರು ನಮ್ಮ ಜಾತ್ರೆಗಳೆಲ್ಲ ಮೆರೆದೈತೆ. ಜಾಕಿನೂ ಮೆರೆದೈತೆ, ಸಪ್ಲಮ್ನು ಮೆರೆದವೆ. ಮತ್ತೆ ಸಪ್ಲಮ್ಗೆ ಬರೋ ಆಶೀರ್ವಾದ ಐತೆ, ಅದಕ್ಕೆ ತಗೊಂಡಿದ್ರಿ. ಕಡೆಯಲ್ಲಿ ಹೊಸಬಾಯಿ ಎತ್ತು ಇವಾಗ ಹಾಕೊಂಡು ಹೋಗ್ತಾ ಇದ್ರಿ. ಜೈ ಹಳ್ಳಿಕಾರ್, ಜೈ ಹಳ್ಳಿಕಾರ್. ವರ್ತೂರ್ ಸಂತೋಷ್ ಬಂದಿದ್ದಾರಂತೆ ದನ ನೋಡೋಕ್ಕೆ, ಅದಕ್ಕೇ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ. ಹಾಯ್, ಹೆಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಟ್ಟು ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ವೀಡಿಯೋ ನೋಡಾದಮೇಲೆ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಜೊತೆಗೆ ಪಕ್ಕದಲ್ಲೇ ಇರುವಂಥ ಹೈಪೌಂಡ್ಸ್ನ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತೀನಿ. ನೀವಿವಾಗ ಆಲ್ರೆಡಿ ತಮ್ಮನೇಲಿ ನೋಡಿ ತಿಳ್ಕೊಂಡಿರ್ತೀರ ಇದು ಏನು ವೀಡಿಯೋ ಅಂತ ಹೇಳಿ. ಹೌದು, ನೀವಿವಾಗ ನೋಡ್ತಾ ಇರೋ ವಿಡಿಯೋ ಬಂದು ನಮ್ಮ ಮನೆಯಲ್ಲಿರುವಂಥ ಎತ್ತುಗಳನ್ನ ವರ್ತೂರ್ ಸಂತೋಷ್ ಅಣ್ಣ ಅವರು ತಗೊಂಡು ಹೋಗಿದ್ದಾರೆ. ಅವ್ರು ಬಂದಿದ್ದು ಯಾವ ರೀತಿ ಇತ್ತು, ಯಾವ ರೀತಿ ವ್ಯಾಪಾರ ಮಾಡಿದ್ರು, ಅವರ ಕಾನ್ವರ್ಸೇಷನ್ ಯಾವ ರೀತಿ ಇತ್ತು ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಲಾಸ್ಟ್ ಸರಿ ಕೂಡ ಒಂದು ವಿಡಿಯೋ ಹಾಕಿದ್ದೆ, ಬಟ್ ಅದರ ಡ್ಯೂರೇಷನ್ ತುಂಬ ಕಮ್ಮಿ ಇತ್ತು. ಬಟ್ ಈ ಸಲ ತುಂಬ ಡೀಟೇಲ್ ಆಗಿ ಹಾಕಿದ್ದೀನಿ. ಸಂತೋಷ್ ಅಣ್ಣ ಅವರು ಬಿಗ್ ಬಾಸಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಸೀರಿಯಸ್ಲಿ ನಾನೊಂದು ಸೆಲೆಬ್ರಿಟಿ ಅನ್ನೋ ಯಾವುದೇ ರೀತಿ ಫೀಲ್ ಇಲ್ಲದೇ ತುಂಬ ಕಾಮನ್ ಆಗಿ ಎಲ್ಲ ಪೀಪಲ್ಸ್ನು, ಎಲ್ಲ ಜನರನ್ನು ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ. ಅದ್ರ ಕ್ಲಿಪ್ಪೆಲ್ಲ ಇಲ್ಲಿ ಇದೆ. ಆದ್ದರಿಂದ ವೀಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೇನಿದ್ರು ಏನು ರಿಯಲ್ ವಿಡಿಯೋ ವಾಯ್ಸ್ ಕ್ಲಿಪ್ ಇರುತ್ತೆ ಅದನ್ನೇ ಹಾಕ್ತೀನಿ. ಮಧ್ಯೆ ಮಧ್ಯೆ ನಾನು ಮಾತಾಡ್ತೀನಿ ಅಷ್ಟೇ. ಸೊ ವಿಡಿಯೋನ ನೋಡಿ. ಸಂತೋಷ್ ಅಣ್ಣ ಅವರು ನಮ್ಮ ಮನೆಗೆ ಬರ್ತಿರೋದು ಇದು 2ನೇ ಬಾರಿ. ಅವ್ರು ಆ್ಯಕ್ಚುಲಿ ನೆನ್ನೆನೇ ಬರಬೇಕಿತ್ತು, ಅಂದರೆ ಫ್ರೈಡೇ ಬರಬೇಕಿತ್ತು. ಸ್ಯಾಟರ್ಡೆ ಬಂದರು. ಇದು ಲಾಸ್ಟ್ ಸ್ಯಾಟರ್ಡೆ ವಿಡಿಯೋ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಖುಷಿ ಏನಂತಂದರೆ ಇನ್ಸ್ಟಲ್ಲಿ ನಾನು ಹಾಕೋ ದನಗಳ ವೀಡಿಯೋಗೆಲ್ಲ ಸಂತೋಷನ ಕಮೆಂಟ್ ಮಾಡಿರ್ತಿದ್ರು. ಅದನ್ನು ಗಮನಿಸಿ ನೀವೇ ಅಲ್ವಾ ರೀಲ್ಸ್ ಹಾಕೋದು ಅಂತ ಕೂಡ ನನ್ನನ್ನು ಮಾತಾಡ್ಸಿದ್ರು. ಅದು ತುಂಬಾ ಖುಷಿ ಆಯಿತು. ಇಲ್ಲ ನಾನು ಬಂದು ರಿಟರ್ನ್ ಹೋಗ್ತೆ ಆಮೇಲೆ ಕಾಲು ಯಾಕೆ ಹುಲ್ಲಾಗ್ತಾ ಇದ್ದೀವಿ. ಏನು ವರ್ಕ್ ಗೊತ್ತೈತೆ. ತಂದೆಯವರು ಭಾಳ ಫೇಮಸ್ಸು. ಹೆಸರು ತಗೊಂಡು ಬೇಡ ಆಗ್ತದ. ಅಪ್ಪರಿದ್ದಾಗಲೇ ಬಿಟ್ಬಿಡ್ತೀನಿ. ಯಾವಾಗ ನಮ್ಮ ಅಪ್ಪ ನಮ್ಮ ಬಾಬಾ ಇದೆ ಅಲ್ಲ. ಯಾರು ನೀನೇ ಬಾ, ಇಲ್ಲ ನಾನೇ ಹೋಗಲಿ, ಅವರು ಬೇಕು. ಆಮೇಲೆ ನಾವು ಕೇಳ್ತೀವಿ. ಎಲ್ಲ ಸತ್ಯವಾಗ್ಲ ನಾನು ದನೇಲಿ ಯಾರನ್ನಾರು ಕೇಳ್ಪ, ನಾನೇನಾರ 100 ರೂಪಾಯಿ 4,70,000 ಉಳಿದೈತೆ.
ಆ್ಯಂಡ್ ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ ದನದ ವ್ಯಾಪಾರ ಅಂದರೆ ರೇಟ್ನ ಯಾವ ರೀತಿ ಫಿಕ್ಸ್ ಮಾಡ್ತಾರೆ ಅಂತ. ಈಗ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಇರುತ್ತೆ ನೋಡಿ, ಆ ರೀತಿ ವ್ಯಾಪಾರವನ್ನು ಕುದುರಿಸ್ತಾರೆ. ಎಲ್ಲ ನನ್ನಿಂದ ಬಂದೈತೆ ಅಂತ ಈ ವಿಡಿಯೋ ಮಾಡಿ ಎಫರ್ಟ್ ಹಾಕೋದು ನಾನು, ನನ್ನಿಂದ ಜಾಸ್ತಿ ಕಮೆಂಟ್ ಬಂದಿರೋದು ಅಂತಾನೆ. ಆಮೇಲೆ ಮಾತಾಡಿಯ ನಿಮ್ಮೂರ ಹುಡುಗನು ಎತ್ ಬಿಟ್ಟು ಅವಾಗ ಎತ್ ಮೇಲೆ ಇರ್ಬೇಕು ಜ್ಞಾನ. ನೀವು ಹುಷಾರಿದ್ರೆ ಮಂಡ್ಯನಾಗ ಬಂದ ಎಲ್ಲಿ ಮಾಡೋದು ಹೇಳಿ ಅಲ್ಲ ಇಲ್ಲ ಬಾಪ ನಾನು ಅಂದಾಜು ಬರಿಲ್ಲ. ಆಮೇಲೆ ಯಾರು ವ್ಯವಸಾಯ ಕೈಗೆ ಕೊಡ್ತೀನಿ. ನಾನು ನಮ್ಮ ಜಾತ್ರೆಗೆ ಬರ್ರಿ 5 ಜೊತೆ ಇರ್ಬೇಕು ನಾನು ಕೊಡ್ತೀನಿ. ಗಾಜು ಹಾಕಬೇಕು. ಗಾಜು ಯಾವುದು ಹೊಸ ಇಲ್ಲ ಬೇಡ. ನೀನು ಇಟ್ಕೋ ಬೇಡ. ಅಪ್ಪಾಜಿ ಮಾಡ್ಲೇಬೇಡ. ಹಲೋ ಇಟ್ಕೊಂಡಿಲ್ಲ ಎಲೆ ಹೇಳಲ್ಲ, ದನ ತಗೊಂಡಿದ್ದೀರಿ ಇವಾಗ ಎತ್ತಮ್ಮ ವಿಡಿಯೋ. ಇನ್ನೊಬ್ರು ಇಬ್ಬರು ಎತ್ಕೊಳ್ರಿ. ನಿಲ್ಕೊಂಡ್ಬಿಡ. ಆಯ್ತು. ಫೈನಲಿ ದನ ವ್ಯಾಪಾರ ಆಯಿತು. ರವಿಯಣ್ಣವ್ರ ಹತ್ರ ಒಂದು ಹೊಸ ಕೂಟ ಸುಮಾರು ನಮ್ಮ ಜಾತ್ರೆಗಳೆಲ್ಲ ಮೆರೆದೈತೆ. ಜಾಕಿನೂ ಮೆರೆದೈತೆ, ಸಪ್ಲಮ್ನು ಮೆರೆದವೆ. ಮತ್ತೆ ಸಪ್ಲಮ್ಗೆ ಬರೋ ಆಶೀರ್ವಾದ ಐತೆ, ಅದಕ್ಕೆ ತಗೊಂಡಿದ್ರಿ. ಕಡೆಯಲ್ಲೂ ಹೊಸಬಾಯಿ ಎತ್ತು ಇವಾಗ ಹಾಕೊಂಡು ಹೋಗ್ತಾ ಇದ್ರಿ. ಜೈ ಹಳ್ಳಿಕಾರ್. ಜೈ ಹಳ್ಳಿಕಾರ್. ಒಂದು ಹುಲ್ಲು ಎತ್ಕೊಡೋಣ ಹಂಗೆ. ಆ್ಯಂಡ್ ದನ ವ್ಯಾಪಾರ ಮಾಡಿದಾಗ ದನ ಬೇರೆಯವರಿಗೆ ವ್ಯಾಪಾರ ಮಾಡಿದವ್ರಿಗೆ ಕೊಡಬೇಕಾದ್ರೆ ಒಂದು ರೀತಿ ಕೊಡ್ತಾರೆ. ಅದು ಯಾವ ಪ್ರೊಸೀಜರ್, ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಅವರು ದನನ ಇಟ್ಕೋಬೇಕಾದ್ರೆ ಯಾವ ರೀತಿ ಕೈ ಮುಗಿದು ದನವನ್ನು ಇಟ್ಕೋತಾರೆ ಅಂತ ಹೇಳಿ. ಗೋವುನ ದೇವರು ಅಂತ ಪೂಜಿಸೋ ನಾವು ಇಲ್ಲಿ ನೋಡ್ತಿರ್ಬೋದು, ದನ ಕೊಡೋರು ದನ ಈಸ್ಕೊಳ್ಳೋರು ಇಬ್ಬರು ಸ್ಲಿಪ್ಪರ್ ರಿಮೂವ್ ಮಾಡಿದ್ದಾರೆ. ಎಳಿತಾವಲ್ಲ ಏನು ಲೆಕ್ಕ ಇಲ್ಲ. ದನ ತಕೊಂಡ್ ಕಟ್ಟಕಂದ್ರೆ ಮನೆ ತುಂಬ. ಮತ್ತೆ ಏನಾದರೂ ಹೇಳು ಶಂಕರಣ್ಣ. ಏನು ಹೇಳಿದ್ಬೇಡ ನಿಮಗೆ. ಬಂದರೆ ಇಷ್ಟು ದಿನ ಜಾಸ್ತಿ ನಾನು ರೀಸೆಂಟಾಗಿ ವೀಡಿಯೋ ಮಾಡಿದ್ದಂಥ ದೊಡ್ಡ ಎತ್ತುಗಳು ಇವು. ನಾನು ಕಪ್ಪೆಲ್ಲ ಇಡ್ತಿದ್ದಂಥದ್ದು ಇದೇ ದನಗಳು. ಫೈನಲಿ ವರ್ತೂರ್ ಸಂತೋಷ್ ಅಣ್ಣ ಅವರು ಈ ದನವನ್ನು ನಮ್ಮ ಬಳಿಯಿಂದ ಕೊಂಡ್ಕೊಂಡು ಹೋಗ್ತಿದ್ದಾರೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಯಾರೆಲ್ಲ ಹಳ್ಳಿಕಾರ್ ಲವರ್ಸ್ ಇದ್ದೀರಾ, ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಯಾರೆಲ್ಲ ಇಷ್ಟೊತ್ತವರೆಗೂ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ ಯು. ಮುಂದಿನ ವೀಡಿಯೋಗಳಲ್ಲಿ ತುಂಬಾ ಇನ್ಫಾರ್ಮೇಟಿವ್ ಇರೋ ವೀಡಿಯೋಗಳನ್ನ ತೊಗೊಂಡು ಬರ್ತೀನಿ. ದಯವಿಟ್ಟು ಸ್ಟೇ ಟ್ಯೂನ್ಡ್ ಆಗಿ ನನ್ನ ಚಾನಲ್ನ ವೀಕ್ಷಿಸ್ತಾ ಇರಿ. ಹಳ್ಳಿಕಾರ್ ಲವರ್ಸ್ಗೆ ಎಸ್ಪೆಷಲಿ ತುಂಬ ಯೂಸ್ಫುಲ್ ವೀಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ನಾನು
ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್, ಮತ್ತೆ ಸಿಗೋಣ.